ಸಂಸದ ಡಿಕೆ ಸುರೇಶ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ಡಿಕೆ ಸುರೇಶ್ ಕೋಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಂಡು ಬರ್ತಾ ಇದೆ. ಡಿಕೆ ಡಿಕೆ ಬ್ರದರ್ಸ್ ಕೋಟೆಗೆ ಚುನಾವಣಾ ಚಾಣಕ್ಯ ಎಂಟ್ರಿ ಕೊಡ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ ಕೋಟೆಯ ಸುತ್ತಮುತ್ತ ನಾಳೆಯಿಂದ ಕೇಸರಿ ಕಲಿಗಳ ರೋಡ್ ಶೋ ನಡೆಯುತ್ತೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಮತ ಪ್ರಚಾರ. ಡಿಕೆ ಕೋಟೆಯನ್ನ ಉರುಳಿಸೋದಕ್ಕೆ ಕೇಂದ್ರದ ದಂಡು. ಇದು ಸಂಸದ ಡಿಕೆ ಸುರೇಶ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಬರಲಿಕ್ಕಿದ್ದಾರೆ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಏಪ್ರಿಲ್ 2ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರೊಂದಿಗೆ ಸಭೆ ಮಾಡ್ತಾರೆ. ಬಳಿಕ ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ ಅಥವಾ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಳಗೊಂಡು ಸಮಾವೇಶ ಮಾಡಲಿಕ್ಕಿದ್ದಾರೆ. ಅದಾದ ಬಳಿಕ ಮಧ್ಯಾಹ್ನ 2ರಿಂದ 4 ಗಂಟೆಯವರೆಗೆ ದಾವಣಗೆರೆ ಕ್ಷೇತ್ರವನ್ನ ನೋಡ್ಕೋತಾರೆ. ಜೊತೆಗೆ ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಮುಖರ ಸಭೆ ನಡೆಸುವ ಮೂಲಕ ಚುನಾವಣೆ ಗೆಲುವಿಗೆ ರಣತಂತ್ರ ಮಾಡಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಸಮಾವೇಶದ ಬಳಿಕ ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ ನಡೆಸಿ ಬಹಿರಂಗ ಸಮಾವೇಶ ನಡೆಸಲಿಕ್ಕಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಮತಯಾಚನೆ ಮಾಡಲಿರುವ ಅಮಿತ್ ಶಾಗೆ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಅಶೋಕ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ಸ್ಥಳೀಯ ನಾಯಕರು ಸಾಥ್ ನೀಡಲಿಕ್ಕಿದ್ದಾರೆ. ಬೆಂಗಳೂರಿನಲ್ಲಿ ಸಮಾವೇಶ ಮಾಡಲಿಕ್ಕಿದ್ದಾರೆ. ಅದು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ. ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ, ಅಂದ್ರೆ ಸಮಾವೇಶ ಮುಗಿದ ನಂತರ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ, ಬಹಿರಂಗ ಸಮಾವೇಶ ನಡೆಸ್ತಾರೆ. ಚನ್ನಪಟ್ಟಣದಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಏನು ಮತಯಾಚನೆ ನಡೆಸಿದ ಬಳಿಕ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಯೂ ಕೂಡ ಬಹಿರಂಗ ಸಮಾವೇಶ ನಡೆಸ್ತಾರೆ. ಯಾವ ವಿರಾಮವಿಲ್ಲದೆ ಸುದೀರ್ಘವಾದಂತಹ ಮತಯಾಚನೆ ಇದು. ಈ ಒಂದು ರೋಡ್ ಶೋಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ, ಅಶೋಕ್ ಸೇರಿದಂತೆ ಬಿಜೆಪಿಯ ಜೆಡಿಎಸ್ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ಸ್ಥಳೀಯ ನಾಯಕರು ಸಾಥ್ ನೀಡಲಿಕ್ಕಿದ್ದಾರೆ. ಇವತ್ತು ರಾತ್ರಿಯೇ ಬೆಂಗಳೂರಿಗೆ ಬರ್ತಾರೆ ಅಮಿತ್ ಶಾ. ಐಷಾರಾಮಿ ಹೋಟೆಲ್ನಲ್ಲಿ ತಂಗಿ ನಾಳೆ ಬೆಳಿಗ್ಗೆ, ಅಂದ್ರೆ ಏಪ್ರಿಲ್ 2ರಂದು ಬೆಳಿಗ್ಗೆ 9 ಗಂಟೆಗೆ ಬಿಜೆಪಿ ನಾಯಕರೊಂದಿಗೆ ಒಂದು ಸಭೆ ನಡೆಸ್ತಾರೆ. ಆ ಸಭೆಯ ಬಳಿಕ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳನ್ನು ಒಳಗೊಂಡು ಸಮಾವೇಶ ಮಾಡಲಿಕ್ಕಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೂ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಮುಖರ ಸಭೆ ನಡೆಸ್ತಾರೆ. ಬೆಂಗಳೂರಿನಲ್ಲಿ ಸಮಾವೇಶ ನಡೆಸ್ತಾರೆ. ಅದಾದ ಬಳಿಕ 6 ಗಂಟೆಗೆ, ಅಂದ್ರೆ ಸಂಜೆ 6 ಗಂಟೆಗೆ ಚನ್ನಪಟ್ಟಣ ಪ್ರವೇಶ. ಎಸ್, ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶ್ವತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವತ್, ಹೇಳಿ, ಈ ಬಗ್ಗೆ ಏನು ಮಾಹಿತಿ ಇದೆ ತಮ್ಮಲ್ಲಿ? ಸಾಹಿಲ್, ಈಗಾಗಲೇ ಏನು ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಚುನಾವಣೆಯನ್ನ ಜೆಡಿಎಸ್ ಪಕ್ಷ ಹಾಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ 3 ಪಕ್ಷಗಳು ಕೂಡ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೇವೆ ಎಂದು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಶತಾಯಗತಾಯ ಈ ಒಂದು ಚುನಾವಣೆಯನ್ನ ಎದುರಿಸಲೇಬೇಕು. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡ್ಲೇಬೇಕು ಅಂತೇಳಿ ಒಂದಷ್ಟು ನಾಯಕರುಗಳು, ಅಂದರೆ ಬಿಜೆಪಿ ನಾಯಕರುಗಳು ಈಗ ಏನು ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ
ಅಂದರೆ ಬಿಜೆಪಿಯ ನಾಯಕರುಗಳಿಗೆ ಈಗ ಅಮಿತ್ ಶಾ ಕೂಡ ಈಗ ಒಂದಷ್ಟು ಅಂದರೆ ಪುಷ್ಟಿ ನೀಡುವಂತಹ ಒಂದು ಕೆಲಸವನ್ನು ಈಗ ಮಾಡ್ತಾ ಇರೋಂಥದ್ದು. ಅಂದರೆ ಅಮಿತ್ ಶಾ ಈಗ ನಾಳೆ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಬೆಂಗಳೂರಿಗೆ ಬಂದ ನಂತರ ಏನು ಒಂದಷ್ಟು ಸಭೆಗಳನ್ನು ಕೂಡ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಯಾರ್ಯಾರು ಅಸಮಾಧಾನಿತರು ಇದ್ದಾರೆ ಮತ್ತು ಯಾರ್ಯಾರು ಅಂದರೆ ಪಕ್ಷದಲ್ಲೇ ಇದ್ಕೊಂಡು ಪಿತೂರಿಯನ್ನು ಮಾಡ್ತಾ ಇರ್ತಾರಲ್ಲ, ಸೊ ಅಂಥವ್ರನ್ನ ಯಾವ ರೀತಿ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಸೊ ಆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಸಮಗ್ರವಾಗಿ ನಾಳೆ ಚರ್ಚೆ ಮಾಡಲಿದ್ದಾರೆ. ಮತ್ತು ನಾಳೆ ಇಡೀ ದಿನ ರೋಡ್ ಶೋ ಮತ್ತು ಮೀಟಿಂಗು ಅಂದರೆ ಸಭೆಗಳನ್ನು ಕೂಡ ಅಮಿತ್ ಶಾ ಅವರು ಕೂಡ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿರೋಂತಂದರೆ ಏನು ಅಂದರೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಮತ್ತು ಬೆಂಗಳೂರು ಉತ್ತರ ಆಗಿರ್ಬೋದು, ಹಾಗೆ ಬೆಂಗಳೂರು ಕೇಂದ್ರ ಆಗಿರ್ಬೋದು, ಮತ್ತು ಬೆಂಗಳೂರು ದಕ್ಷಿಣ ಮತ್ತು ಚಿತ್ರದುರ್ಗ, ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು, ದಾವಣಗೆರೆ, ಹೀಗೆ ಹಲವು ಕ್ಷೇತ್ರಗಳನ್ನು ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಮಿತ್ ಶಾ ಅವರು ರೋಡ್ ಶೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗೆ ಈಗ ಲಭ್ಯವಾಗಿರುತ್ತದೆ. ಜೊತೆಗೆ ಅಂತಂತಂದ್ರೆ ಒಂದಷ್ಟು ಜನರು ಕೂಡ ಅಂದರೆ ಒಂದಷ್ಟು ನಾಯಕರುಗಳು ಅಂದರೆ ಬಿಜೆಪಿ ನಾಯಕರು ಕೂಡ ಪಕ್ಷದಲ್ಲಿ ಇದ್ಕೊಂಡು ನಮಗೆ ಟಿಕೆಟ್ ಸಿಕ್ಕಿಲ್ಲ, ಅಂದರೆ ನಮ್ಮವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಒಂದಷ್ಟು ಮುನಿಸನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಅಂಥವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಕೂಡ ಈ ಒಂದು ಚುನಾವಣೆಯಲ್ಲಿ ಹೋಗುವಂಥ ಒಂದು ಕೆಲಸವನ್ನು ಅಮಿತ್ ಶಾ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರೋಂತಂದ್ರೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ, ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ SR ವಿಶ್ವನಾಥ್, ಮತ್ತು ತುಮಕೂರಲ್ಲಿ ಮಾಧುಸ್ವಾಮಿ, ಮತ್ತು ಮಂಡ್ಯದಲ್ಲಿ ಸುಮಲತಾ, ಮತ್ತು ಬೆಂಗಳೂರು ಉತ್ತರ ಸದಾನಂದ ಗೌಡ, ಇವರೆಲ್ಲರನ್ನೂ ಕೂಡ ಒಂದಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಈಗ ಅಮಿತ್ ಶಾ ಅವರು ಮಾಡಬೇಕಾಗಿದೆ. ಸೊ ಆ ಕೆಲಸವನ್ನು ಮಾಡೋದಕ್ಕೆ ನಾಳೆ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರಮುಖವೇನಂತಂದರೆ ಸುಮಾರು 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಈಗ ಅಮಿತ್ ಶಾ ಅವರು ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಸೊ ಹಾಗಾಗಿ ಅಮಿತ್ ಶಾ ಈ ಒಂದು ಏನು ನಾಳೆ ಸಭೆ ಅಥವಾ ನಾಳೆ ರೋಡ್ ಶೋ ಅಥವಾ ಮೆಗಾ ಶೋಗಳಿದ್ದಾವೋ ಅವೆಲ್ಲವೂ ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಒಂದಷ್ಟು ಬೂಸ್ಟ್ ಡೋಸ್ ಕೊಟ್ಟಂಗೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಜೊತೆಗೆ ಅಂತಂದ್ರೆ DK ಸುರೇಶ್ ಮತ್ತೆ DK ಬ್ರದರ್ಸ್ ಅಂತ ಏನಿದ್ದಾರೆ, DK ಸುರೇಶ್ ಮತ್ತೆ ಹಾಗೆ DK ಶಿವಕುಮಾರ್, ಇವರನ್ನ ಮಟ್ಟ ಹಾಕೋದಕ್ಕೆ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡ್ಕೊಳ್ಬೇಕು, ಮತ್ತೆ ಅವರ ಅಭ್ಯರ್ಥಿ ಅಂದ್ರೆ JDS ಅಭ್ಯರ್ಥಿಯಾಗಿ ಯಾರೀಗ ಮಂಜುನಾಥ್ ಅವರು ಇದ್ದಾರೆ, ಸೊ ಅವರಿಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡಬೇಕು, ಮತ್ತೆ ಅವರ ಕ್ಷೇತ್ರದಲ್ಲೂ ಕೂಡ ರೋಡ್ ಶೋ ಮಾಡೋದಕ್ಕೆ ಈಗ ಅಮಿತ್ ಶಾ ಅವರು ಕೂಡ ಮುಂದಾಗಿರುತ್ತದೆ. ಅಂದ್ರೆ ಎಲ್ಲ ಒಂದ್ ಕಡೆ DK ಬ್ರದರ್ಸ್ ಅವರ ಒಂದು ಹಾವಳಿಯವನ್ನ ಕಂಪ್ಲೀಟ್ ಆಗಿ ಮಟ್ಟ ಹಾಕುವಂತ ಒಂದು ಕೆಲಸವನ್ನ ಈಗ ಅಮಿತ್ ಶಾ ಅವರು ಮಾಡಬೇಕು ಅಂತ ಹೇಳಿ ಈಗ ಒಂದಷ್ಟು ಕಾರ್ಯಕರ್ತರು ಮತ್ತೆ ಒಂದಷ್ಟು ಏನು ಮುಖಂಡರುಗಳು ಕೂಡ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಈಗ ಆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈಗ ಒಂದಷ್ಟು ಸ್ಟ್ರಾಟಜಿನ ಮಾಡೋದಕ್ಕೆ ನಾಳೆ ಅಮಿತ್ ಶಾ ಕೂಡ ಬರ್ತಾರೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಅಮಿತ್ ಶಾ ಬರೋದು ಬಿಜೆಪಿ ವಲಯದಲ್ಲಿ ಮತ್ತೆ ಬಿಜೆಪಿ ಮುಖಂಡರಿಗೆ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಒಂದಷ್ಟು ಶಕ್ತಿ ತುಂಬದಂತೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಹಿಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಅಶ್ವಥ್. ಒಟ್ಟಾರೆ ಇಲ್ಲಿ ಸಂಸದ DK ಸುರೇಶ್ ವಿರುದ್ಧ ಶಕ್ತಿ ಪ್ರದರ್ಶನ ತೋರಿಸುವುದಕ್ಕೆ ಬಿಜೆಪಿ ಪಾಳೆಯ ಸಿದ್ಧತೆ ನಡೆಸಿಕೊಳ್ತಾ ಇದೆ. ಈಗ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಲ್ಲಿ ಶಕ್ತಿ ಪ್ರದರ್ಶನ ನಡೆಯುತ್ತೆ ನಾಳೆ. ಅಂದ್ರೆ DK ಬ್ರದರ್ಸ್ ಕೋಟೆಯ ಸುತ್ತ ಕೇಸರಿ ಕಲಿಗಳ ಶಕ್ತಿ ಪ್ರದರ್ಶನ ಎನ್ನುವಂತಹದ್ದು.